ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್ ಇಬ್ಬರು ಹಿಂಗೆ ಹೋಗ್ಬೇಕು, ಹಿಂಗೆ ಹೋಗಬಾರ್ದು ಅಂತ ಕೈಯೆಲ್ಲ ನಮಗೆಲ್ಲ ಮಾರ್ಗದರ್ಶಕರು ಸ್ವಲ್ಪ ಮಾರ್ಮಿಕವಾಗಿ ಹೇಳಿದ್ದಾರೆ. ಇಬ್ಬರು ಒಟ್ಟಿಗೆ ಇದ್ದಾರೆ, ಅದರಲ್ಲಿ ಏನು ನೋ ಡೌಟು. ಯಾವುದೂ ಆ ಥರದ ಅನುಮಾನ ಬರೋ ರೀತಿಯಲ್ಲಿ ಸಿದ್ದರಾಮಯ್ಯನವರಾಗಲಿ ಡಿ.ಕೆ. ಅವರಾಗಲಿ ನಡ್ಕೊಂಡಿಲ್ಲ. ಯಾವುದೇ ಸಭೆ ಸಮಾರಂಭ ಅಥವಾ ಮೀಟಿಂಗು ಅಥವಾ ತೀರ್ಮಾನಗಳಲ್ಲಿ ಇಲ್ಲಿವರೆಗೆ ಯಾವುದಾರ ಒಂದು ಸಣ್ಣ ಡಿಸ್ಪ್ಯೂಟ್ ಇದ್ದರೆ ಹೇಳಿ. ಬಟ್ ಜನರಲ್ಲಾಗಿ ಅವರು ಭಾಷಣ ಮಾಡೋ ಸಂದರ್ಭದಲ್ಲಿ ಇವರಿಬ್ಬರು ಒಟ್ಟಿಗೆ ಹೋದರೆ ಪಾರ್ಟಿಗೆ ಒಳ್ಳೆಯದು ಅನ್ನೋ ರೀತಿಯಲ್ಲಿ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಅಲ್ಲಿ ಇಲ್ಲಿ ಚರ್ಚೆ ಆಗಿದೆ. ಅದನ್ನು ತಾವು ಬೇರೆ ಬೇರೆ ರೀತಿಯಲ್ಲಿ ದಿಕ್ಕಿನಲ್ಲಿ ತೊಗೊಂಡೋಗುವಂಥದ್ದು ಏನು ಬೇಡ ಅಂತ ಅನಿಸುತ್ತೆ. 100% ಕಾಂಗ್ರೆಸ್ನಲ್ಲಿ ಎಲ್ಲ ಒಂದೇ ಹೈಕಮಾಂಡ್ ಡಿಸಿಷನ್ಗೆ ಎಲ್ಲರೂ ಬಂದು ಬಿಜೆಪಿಯವ್ರಿಗೆ ಏನಾದ್ರು ಈ 2 ವರ್ಷದಲ್ಲಿ ಯಾವುದಾದ್ರು ಒಂದು ಜನಕ್ಕೆ ಉಪಯೋಗ ಆಗುವಂಥದ್ದನ್ನ ಚರ್ಚೆಗೆ ತಂದಿದ್ದಾರೆ ನೋಡಿ. 2 ವರ್ಷದಲ್ಲಿ JDSನವರು BJPಯವರು ಯಾವುದಾದ್ರು ಟೀಕೆ ಟಿಪ್ಪಣಿ ಈ ಥರದ ತೇಲ್ಸಿ ಮಾಡೋದು ಬಿಟ್ಟರೆ ಸರ್ಕಾರ ನಡೀತಾ ಇದೆ, ನೀವು ಹೋಗ್ತಾ ಇರೋ ದಾರಿ ಜನಕ್ಕೆ ಅನ್ಯಾಯ ಆಗುತ್ತೆ, ಇದನ್ನು ಮಾಡಿ ಅದನ್ನು ಮಾಡಿ ಅಂತ ಏನಾದ್ರು ಸಲಹೆ ಕೊಟ್ಟರೆ ನಾನು ಯಾವುದೂ ನೋಡಿಲ್ಲ. ಬರೀ ಅವ್ರ ಮೇಲೆ ಅಟ್ಯಾಕು, ಇವ್ರ ಮೇಲೆ ಅಟ್ಯಾಕು, ಈ ಪೆನ್ ಡ್ರೈವು ಇವರನ್ನು ಇದು ಮಾಡಿ ಅಥವಾ ಈ ಥರ ಏನಾದ್ರು ಬಿಟ್ಟರೆ ಅವ್ರಿಗೇನಾಗುತ್ತೆ ಸ್ಪಷ್ಟತೆ ಇಲ್ಲ. BJPಯವ್ರಿಗೆ JDSನವ್ರಿಗೆ ವಿರೋಧ ಪಕ್ಷದಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಸ್ಪಷ್ಟತೆ ಕಾಣ್ತಾ ಇಲ್ಲ. ನನಗೆ ಇರೋ 30 ವರ್ಷದ ಅನುಭವದಲ್ಲಿ ಸ್ಪಷ್ಟತೆ ಇಲ್ಲ ಅವರಿಗೆ. ಮತ್ತು 5 ವರ್ಷದಲ್ಲಿ ನಾವು ಇಂತಿಂಥ ಕಾರ್ಯಕ್ರಮ ಮಾಡಿದ್ದೋ ಅದನ್ನು ತಪ್ಪಿಸಿದ್ದೀರಾ, ಈ ಕಾರ್ಯಕ್ರಮ ಜನಪರವಾಗಿತ್ತು, ನೀವು ಮಾಡ್ತಾ ಇರ್ತಕ್ಕಂಥದ್ದು ತಪ್ಪಾಗಿದೆ ಅನ್ನೋ ಥರ ಹೇಳೋದಕ್ಕೆ ಅವ್ರದ್ದು ಯಾವುದೂ ಕಾರ್ಯಕ್ರಮ ಇಲ್ಲ. ಅನಾವಶ್ಯಕವಾಗಿ ಸಿಕ್ಕಾಬಿಟ್ಟೆ ಅಬ್ನಾರ್ಮಲಾಗಿ ಫೈನಾನ್ಸ್ ವ್ಯತ್ಯಾಸವನ್ನು ಮಾಡ್ಕೊಂಡಿದ್ರು. ಸೊ ಮುಂದೇನಾದ್ರೂ ನಾವು ನಮಗೆ ಈಗ ಮಾಡ್ತಾ ಇದ್ದಾರೆ ಅಥವಾ ನಮಗೆ ಅವಕಾಶಕರಿ ಅಂತ ಗುರಿ ಇದೆ ಅನ್ನೋ ಅದೂ ಇಲ್ಲ. ಸೊ ಅವ್ರು ಈ ಥರದ ಬರೀ ಟೀಕೆ ಟಿಪ್ಪಣಿ ಬಿಟ್ಟರೆ ಪಾಪ ಏನು ಮಾಡ್ತಾರೆ? ಅವರಿಗೆ ಯಾರು ಅಡ್ವೈಸರ್ ಸರಿ ಇಲ್ವೋ ಅಥವಾ ಅವರಿಗೆ ಅವರಲ್ಲಿರ್ತಕ್ಕಂಥ ಸಾಮರ್ಥ್ಯನೇ ಅಷ್ಟೋ ನಮಗೆ ಗೊತ್ತಿಲ್ಲ. ಬಹುಶಃ ಅದರಿಂದ ಸೊ ಟೀಕೆ ಟಿಪ್ಪಣಿಗೆ ಏನು ಅಷ್ಟೊಂದು ಮಹತ್ವ ಏನು ಕಾಣ್ತಾ ಇಲ್ಲಪ್ಪ ನನಗಂತ. ಸೊ ಪೊಲಿಟಿಕಲ್ ಆಗಿ ಮಾತಾಡೋದು ಸರಿ, ಬಟ್ ಈ ಥರ ಕೇಸ್ ವಿಚಾರದಲ್ಲಿ ಹೇಳಬೇಕಲ್ಲ ನೇರವಾಗಿ. ಈಗ ಕೇಸ್ ವಿಚಾರದಲ್ಲಿ ತನಿಖಾ ಸಂಸ್ಥೆಗಳಿದೆ, ಪೊಲೀಸ್ ಇಲಾಖೆ ಇದೆ, ಆಲ್ರೆಡಿ CBIನವರು ತೊಗೊಂಡಿದ್ದಾರೆ. ಮಾಡಲಿ, ಯಾವುದಾರ ಇದ್ದರೆ ಹೊರಗಡೆ ತರಲಿ. ಈಗ ಇಂಥವೆಲ್ಲ ಅವರು 2 ವರ್ಷದಲ್ಲಿ ಯಾವ್ಯಾವುದನ್ನು ತನಿಖೆಗೆ ಹೇಳಿದ್ರು ಅವೆಲ್ಲ ಹುಷಿ ಆಗೋದವಲ್ಲ. ಯಾವುದಾದ್ರು ಒಂದು ಸ್ಟ್ಯಾಂಡ್ ಆಗಿದ್ದರೆ ಹೇಳಿ. ಯಾವುದಾದ್ರು BJPಯವರು JDSಯವರು ಹೇಳಿದ ತನಿಖೆಯಲ್ಲಿ ಒಂದೇನಾದ್ರು ಗಂಭೀರವಾಗಿದ್ದರೆ ಹೇಳಿ, ನಾನು ಒಪ್ಕೋತೀನಿ. ಸೊ ಈಗ ಫಿಲಮ್ ಆ್ಯಕ್ಟ್ರು ಗೋಲ್ಡ್ ಇದ್ರ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಅದನ್ನು ಯಾರಾದ್ರು ಹೆಸರು ಹೇಳಿ. ಸುಮ್ಮನೆ ಯಾರೋ ಇದ್ದಾರೆ ಅಂತ ಹೇಳಿದ್ರೆ ನಾವು ನಂಬಲಿಕ್ಕಾಗುತ್ತಾ? ಆಮೇಲೆ CBIನವರು ಈಗ ತೊಗೋತೀವಿ ಅಂತ ಹೇಳಿದರೆ CBI ತನಿಖೆ ಮಾಡಲಿ. ಅದ್ಯಾಕೆ ಇಂಟರ್ನ್ಯಾಷನಲ್ ಮಾರ್ಕೆಟಿಂದ ಬಂದಿರೋದ್ರಿಂದ CBI ತನಿಖೆ ಮಾಡೋದ್ರಿಂದ ಮಾಡಲಿ. ಆ ಥರ ಇದ್ದರೆ ಗೊತ್ತಾಗುತ್ತಲ್ಲ. ಅದಕ್ಕೇ ಅವ್ರು ಇರೋದಕ್ಕೋಸ್ಕರನೇ ಅವ್ರು ಇನ್ನೊಬ್ಬರ ಮೇಲೆ ಹೇಳಿದ್ರೆ ಡೈವರ್ಟ್ ಆಗುತ್ತೆ ಅಂತ ಮಾಡ್ತಾರೆ. ಬಟ್ CBI ತನಿಖೆ ಮಾಡಲಿ, ಯಾರ್ದಾರ ಹೆಸರಿದ್ದರೆ ಅದನ್ನು ಎಕ್ಸ್ಪೋಸ್ ಮಾಡಿ. ನಾವೇನು ಅದನ್ನು ಬೇಡ ಅಂತ ಹೇಳಲ್ಲ. ಎನಿ ಮಿನಿಸ್ಟರ್ಸ್ ಇನ್ವಾಲ್ವ್ಮೆಂಟ್ ಇದ್ದರೆ, BJPಯವ್ರದ್ದು ಇನ್ವಾಲ್ವ್ಮೆಂಟ್ ಇದ್ದರೆ ಅಥವಾ ಜನತಾದಳದವ್ರ ಇನ್ವಾಲ್ವ್ಮೆಂಟ್ ಇದ್ದರೆ ಅದನ್ನು ಎಕ್ಸ್ಪೋಸ್ ಮಾಡಿ. ಸೊ ತನಿಖೆ ಸಂಸ್ಥೆಗೆ ಅಧಿಕಾರ ಇದೆ, ಮಾಡಲಿ. ಇಂಥವ್ರು ಇವ್ರಿಗೆ ಫೋನ್ ಹೋಗಿದೆ, ಇಂಥವ್ರು ಸಹಾಯ ಮಾಡ್ತಾ ಇದ್ದಾರೆ, ಇಂಥವ್ರು ಸಪೋರ್ಟ್ ಇದೆ ಅಂತ ಹೇಳಿ ಅದಕ್ಕೆ ನಾವು ಒಪ್ಪಾಗಿ ತಯಾರಿದ್ವಿ. ಸುಮ್ಮನೆ ಏನೋ ಒಂದು ಮಾತಾಡಿದ್ರೆ ಏನು ಪ್ರಯೋಜನ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.